ವಿಚಾರವಾಗಿ ಅಂತಾರಾಷ್ಟ್ರೀಯ ಮಾನ ಹರಾಜಾಗಿದ್ರೂ ಎಚ್ಚೆತ್ತುಕೊಳ್ಳದ ಸರ್ಕಾರಗಳು ತಾವು ಆಡಿದ್ದೇ ಆಟ ಎನ್ನುವಂತೆ ಕಸದ ಸಮಸ್ಯೆಯನ್ನ ಬಗೆಹರಿಸದೆ ಇನ್ನಷ್ಟು ಸಮಸ್ಯೆಯನ್ನ ಬಿಗಡಾಯಿಸುವಂತೆ ಮಾಡಿರುವುದು ನಿಜಕ್ಕೂ ಸಾರ್ವಜನಿಕ ವಲಯ ಆಕ್ರೋಶಗೊಳ್ಳುವಂತೆ ಮಾಡಿರುವುದು ಸುಳ್ಳಲ್ಲ. ಐಟಿಬಿಟಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಮಹದೇವಪುರ ಕ್ಷೇತ್ರದಲ್ಲಿ ಕಸದ ಸಮಸ್ಯೆಗೇನು ಕೊರತೆಯೇ ಇಲ್ಲ. ಅನಧಿಕೃತ ಡಂಪಿಂಗ್ ಯಾರ್ಡ್ಗಳೇ ತುಂಬಿ ತುಳುಕುತ್ತಿವೆ. ಇಲ್ಲಿ ಕೆರೆ, ಹೊಳೆ, ಕಾಲುವೆಗಳ ಪಕ್ಕ ಇರುವ ಜಮೀನು ಮಾಲೀಕರು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಸೇರಿದಂತೆ ಉತ್ತರ ಭಾರತ ವಲಸಿಗರನ್ನ ತಂದು ವಸತಿ ಕಲ್ಪಿಸುತ್ತಾರೆ. ಅಲ್ಲದೆ ಉಳಿದ ಜಾಗಗಳಲ್ಲಿ ಕಸವನ್ನ ತಂದು ಶೇಖರಿಸಿಟ್ಟುಕೊಂಡಿರುತ್ತಾರೆ. ಅದರಲ್ಲಿ ಸಿಗುವ ಪ್ಲಾಸ್ಟಿಕ್, ಕಬ್ಬಿಣ, ಕಾಗದ ಇತರೆ ಮರುಬಳಕೆ ಮಾಡುವಂತಹ ವಸ್ತುಗಳನ್ನ ಶೇಖರಿಸಿ ಅವುಗಳನ್ನ ಮಾರಿ ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ ಜಮೀನು ಮಾಲೀಕರು ಇವರಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಕಾಡುಗೋಡಿ ಗ್ರಾಮದಿಂದ ಕೊರಳೂರು ಕಡೆ ಸಾಗುವ ಮಾರ್ಗದಲ್ಲಿ ಆನಂದ್ ಎಂಬುವರಿಗೆ ಸೇರಿದ ಜಾಗದಲ್ಲಿ ಅನಧಿಕೃತ ಡಂಪಿಂಗ್ ಯಾರ್ಡ್ನಲ್ಲಿ ಟನ್ ಗಟ್ಟಲೆ ಕಸ ತಂದು ಸುರಿಯಲಾಗಿದೆ. ಆದರೆ ಅನಧಿಕೃತವಾಗಿ ಕಸವನ್ನ ಸಂಗ್ರಹಣೆ ಮಾಡುವಂತಿಲ್ಲ, ಅದು ಕಾನೂನು ಬಾಹಿರವೂ ಕೂಡ. ಆದರೆ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಅನಧಿಕೃತವು ಅಧಿಕೃತವಾಗಿಯೇ ಸಾರ್ವಜನಿಕರ ನೆಮ್ಮದಿ ಕೆಡಿಸುತ್ತಿರುವುದು ಸುಳ್ಳಲ್ಲ. ಕ್ಯಾಮರಾಮನ್ ವಿಶ್ವನಾಥ್ ಜತೆ ರವಿ ಎನ್, ಪಿಟಿವಿ ನ್ಯೂಸ್, ಬೆಂಗಳೂರು.